ನಮಸ್ಕಾರ, ನಾನು ನಿಮ್ಮ ಕಿರಿಕೀರ್ತಿ. ಟಿ ವಿ ವಿಕ್ರಮದ ವಿಡಿಯೋದಲ್ಲಿ ಮತ್ತೆ ಕೀರ್ತಿ ಕಾಣಿಸ್ಕೊಂಡ ಅಂತ ಆಶ್ಚರ್ಯಪಡಬೇಕಾಗಿಲ್ಲ. ಟಿ ವಿ ವಿಕ್ರಮ ಯಾವತ್ತೂ ನಮ್ಮದೇ. ಇವಾಗ ಒಂದು ಹೊಸ ಸಮಸ್ಯೆ ಸೃಷ್ಟಿಯಾಗ್ತಾ ಇದೆ ಕರ್ನಾಟಕದಲ್ಲಿ. ಏನಪ್ಪ ಅಂತಂದರೆ, ಆಯ್ದ ಕೆಲವರಿಗೆ ಜೈಲು ಭಾಗ್ಯ ಅಂತ. ಆಯ್ದ ಕೆಲವರು ಅಂದರೆ, ನನಗಿವತ್ತು ಅನಿಸ್ತಾ ಇದೆ ಇವನು ಜೈಲಿಗೆ ಹೋಗಬೇಕು, ನಾನು ಕಳಿಸ್ತೀನಿ. ಅಂದರೆ ಸರ್ಕಾರದ ನಿಲುವು ಹೆಂಗಿದೆ ಅಂತಂದರೆ, ನನಗೆ ಓಕೆ ಇವತ್ತಿಲ್ಲ 6 ಜನ ನಂಚಿ ಮಿಂಚಿ ಕಾವಲ್ ಚಿಂಚಿ ಇವನು ಜೈಲಿಗೆ ಹಾಕಿ ಇವತ್ತು ಕಳಿಸಿ ಅವನ್ನ. ಈ ಥರ ಲಿಟ್ರಲಿ ಇರುವ ಅಧಿಕಾರವನ್ನು ಒಳ್ಳೆಯ ಕೆಲಸಗಳಿಗೆ ಬಳಸ್ಕೊಂಡು ರಾಜ್ಯದಲ್ಲಿ ಪ್ರತಿಯೊಬ್ಬರು ಸಹಬಾಳ್ವೆಯಿಂದ ಬದುಕುವಂತ ಮಾಡಿದ್ರೆ ನಮಗೂ ಸಂತೋಷ. ಇಲ್ಲಿ ಕಲ್ಲು ಹೊಡೆದವ್ರಿಗಿಂತ ಹೊಡೆಸ್ಕೊಂಡವ್ರಿಗೆ ಹೊಡೆತ ತಿಂದು ಏಟು ಜೊತೆಲಿ ಜೈಲು ಪಾಲಾಗೋದು. ಯಾರು ಇಲ್ಲಿ ಈ ಆಯ್ದ ಕೆಲವರು ಹೆಂಗೆ ಅಂತ ನಾನು ಯಾಕೆ ಹೇಳಿದೆ ಅಂದರೆ, ಆಯ್ದ ಕೆಲವರು ಅಂದರೆ ನೋಡಿ ಹೆಂಗಿದೆ. ಇವತ್ತು ಪುನೀತ್ ಕೆರೆಹಳ್ಳಿ ಮತ್ತು ಮಹೇಶ್ ವಿಕ್ರಮ ಹೆಗಡೆ ಇಬ್ಬರು ಬೇರೆ ಬೇರೆ ಊರುಗಳ ಬೇರೆ ಬೇರೆ ಜೈಲಿನಲ್ಲಿದ್ದಾರೆ. ಅವರು ಯಾವ ಮಸೀದಿ ಕಲ್ಲು ಹೊಡೆದಿಲ್ಲ, ಯಾವ ಧರ್ಮದ ಪರವಾಗಿ ಕೆಡದಾಗ ಮಾತಾಡಲಿಲ್ಲ. ಸಿದ್ದರಾಮಯ್ಯನವರನ್ನು ಮಹೇಶ್ ವಿಕ್ರಮ ಹೆಗಡೆ ಅವರು ಒಂದಿಷ್ಟು ವಿಷಯನ ಕೇಳಿದ್ರು, ಪ್ರಶ್ನೆ ಮಾಡಿದ್ರು. ರೀ ನೋಡಿ ಸಿದ್ದರಾಮಯ್ಯನವರೇ, ನಿಮ್ಮ ರಾಜ್ಯದಲ್ಲಿ ಇನ್ನು ಮುಂದೆ ಈ ತರಹದ ಘಟನೆಗಳು ನಡೀಬಾರ್ದು ಅಂತಂದರೆ, ಅಂದರೆ ಒಂದು ಅರ್ಥದಲ್ಲಿ ಉತ್ತರ ಪ್ರದೇಶದ ಯೋಗಿಯ ಹಾಗೆ ನೀವು ಖಡಕ್ ತೀರ್ಮಾನವನ್ನು ತಗೋಬೇಕು. ಅವರ ಧಾರ್ಮಿಕ ಕ್ಷೇತ್ರಗಳಿಗೆ ಸಮಸ್ಯೆ ಆಗೋ ಹಾಗೆ ಮಾಡಿದ್ರೆ ಅವರು ಆ ಥರದ ಸಮಸ್ಯೆಗಳನ್ನು ಮುಂದಿನ ದಿನಗಳಲ್ಲಿ ಮಾಡಲ್ಲ ಅನ್ನುವ ಅರ್ಥದಲ್ಲಿ ಪೋಸ್ಟ್ ಹಾಕಿದ್ದಕ್ಕೆ ಅವರು ಅರೆಸ್ಟ್. ಓಕೆ, ಅಲ್ಲಿ ಅಣ್ಣಪ್ಪ ಸ್ವಾಮಿಯೇ ಇಲ್ಲ, ಅಲ್ಲಿ ಮಂಜುನಾಥ ಸ್ವಾಮಿಯೇ ಇಲ್ಲ, JCB ನುಕ್ಸಿ ಅಲ್ಲ, ತೆಕ್ಸಿ ಅಲ್ಲ, ಅದನ್ನೆಲ್ಲ ಅಲ್ಲಿಂದ ಕಿತ್ತು ಬಿಸಾಕಿ ಅಲ್ಲ ಅನ್ನಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಆರಾಮ ಹೊರಗಡೆ ಓಡಾಡ್ಕೊಂಡಿದ್ದಾರೆ. ವಾರೇವಾ, ಬಹುಸಂಖ್ಯಾತ ಹಿಂದೂ ಧರ್ಮೀಯರ ಭಾವನೆಗಳಿಗೆ ಧಕ್ಕೆ ಆದರೆ ಆಗಲಿ ಬಿಡ್ರಿ, ಅಲ್ಪಸಂಖ್ಯಾತರು ಮುಂದಿನ ದಿನಗಳಲ್ಲಿ ಆ ತರಹದ ಕೆಲಸ ಮಾಡದೇ ಇರೋದಕ್ಕೆ ಸಿದ್ದರಾಮಯ್ಯನವರು ಏನು ಮಾಡಬೇಕು ಅಂತ ಸಜೆಷನ್ ಕೊಟ್ಟರೆ ಜೈಲಿಗೆ ಹೋಗು ಬನ್ನಿ. ಮದ್ದೂರಿಗೆ ಹೋಗೋಕೆ ಹೊರಟಿದ್ದ ಪುನೀತ್ ಕೆರೆಹಳ್ಳಿಯನ್ನು ಮನೆಗೆ ಬರ್ತೀರಿ, ತುಂಬ್ಕೊಂಡು ಹೋಗ್ತೀರಿ. ನೋ ಕೇಸ್ ನೋ ನೋಟಿಸ್ ಏನಿಲ್ಲ, ಬಾಗುರು ಜೈಲು. ಗೊತ್ತಿಲ್ಲ ಸರ್ಕಾರದ ತಲೆಯಲ್ಲಿ ಮತ್ತು ಮುಖ್ಯಮಂತ್ರಿಗಳ ತಲೆಯಲ್ಲಿ ಏನು ಓಡ್ತಾ ಇದೆ ಅಂತ. ಕಳೆದ 30 ವಾರಗಳಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಏನೇನೆಲ್ಲ ಆಗಿದೆ ಅನ್ನೋದನ್ನು ನಾವು ನೀವು ತುಂಬ ಕೂಲಂಕುಷವಾಗಿ ಸ್ಪಷ್ಟವಾಗಿ ನೀಟಾಗಿ ನೋಡ್ತಾ ಬಂದಿದ್ದೀವಿ. ಅನನ್ಯ ಭಟ್ ಅನ್ನುವ ಒಂದು ಪಾತ್ರವನ್ನು ಸೃಷ್ಟಿ ಮಾಡಿ ಇಡೀ ರಾಜ್ಯದ ಜನರನ್ನು ನಂಬಿಸಿ ಮಂಕು ಬೂದಿ ಎರಚಿ ಪ್ರತಿನಿತ್ಯ ಆ ವಿಚಾರವಾಗಿ ವಿಡಿಯೋಗಳನ್ನು ಮಾಡಿಕೊಂಡು, ಸುಳ್ಳು ವಿಡಿಯೋಗಳನ್ನು ಮಾಡಿಕೊಂಡು, AI ವಿಡಿಯೋಗಳನ್ನು ಮಾಡಿಕೊಂಡು, ಛತ್ರಿ ಮಡಚಿಕೊಂಡು, ಮರದ ಕೆಳಗೆ ಕೂತ್ಕೊಂಡು ನಾಟಕಗಳನ್ನು ಮಾಡಿಕೊಂಡು ಸುಳ್ಳು ಹೇಳಿ ಇಡೀ ರಾಜ್ಯವನ್ನು ನಂಬಿಸಿ, ಅದು ಸುಳ್ಳು ಅಂತ ಗೊತ್ತಾದ ಮೇಲೂ ಸಹಿತ ಸುಳ್ಳು ಹೇಳಿದವರೂ ಜೈಲಿಗೆ ಹೋಗಲಿಲ್ಲ, ಆಕೆಯನ್ನು ನಂಬಿಸಿ ಷಡ್ಯಂತ್ರ ಮಾಡಿದವರೂ ಜೈಲಿಗೆ ಹೋಗಲಿಲ್ಲ. ನಾನು ಆಸ್ತಿ ಕೇಳ್ಕೊಂಬಂದೆ, ನನ್ನ ಬಾಯಲ್ಲಿ ಇದನ್ನೆಲ್ಲ ಹೇಳಿಸ್ಬಿಟ್ರು ಅಂತ ಹೇಳಿ ಕೆಲವರ ಹೆಸರು ಹೇಳಿದ ಮೇಲೆ ಅವ್ರಿಗೂ ಕರೆದು ಜೈಲಿಗೆ ಕಳಿಸ್ಲಿಲ್ಲ. ಛತ್ರಿ ಮಡಚಿ ಇಡೀ ರಾಜ್ಯವನ್ನು ಲಕ್ಷಗಟ್ಟಲೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರುವಂತೆ ಮಾಡಿಕೊಂಡು ಇಡೀ ರಾಜ್ಯವನ್ನು ನಂಬಿಸಿ ಅವ್ರು ಕಣ್ಣೀರು ಹಾಕಿದ್ರು ಅದಕ್ಕೆ ನಾನು ನಂಬಿಟ್ಟು ವಿಡಿಯೋ ಮಾಡಿಬಿಟ್ಟೆ ಅಂತ ಹೇಳಿದ ಮೇಲೆ ಆ ಮೊಹಮ್ಮದ್ ಸಮೀರ್ ಸಹಿತ ಇವತ್ತು ಒಳಗೆ ಹೋಗಲಿಲ್ಲ. ಇನ್ನೊಮ್ಮೆ ಗಣಪತಿ ದೇವರ ಮೂರ್ತಿ ಬರುವಾಗ ಕಲ್ಲು ಹೊಡೆಯದಂತೆ ಮಾಡಲು ನೀವು ಹೀಗೆ ಮಾಡಿದರೆ ಹೇಗೆ ಅಂತ ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಮಾಡಿದ್ರೆ ಅವರು ಜೈಲಿಗೆ ಹೋಗ್ತಾರೆ. ನಾವು ನಡೆದಾಡುವ ದೇವರು ಅಂತ ನಂಬುವ ಕಾವಂದರನ್ನು, ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರನ್ನು ಕಾಮಾಂಧರು ಅಂತ ಕರೆದಾಗ ಅಂಥವ್ರು ಜೈಲಿಗೆ ಹೋಗಲ್ಲ. ಇದನ್ನೆಲ್ಲ ಮಾಡಿದ್ದು, ಸಾವಿರಾರು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿದ್ದು, ಕೊಲೆ ಮಾಡಿದ್ದು ವೀರೇಂದ್ರ ಜೈನ್, ಹರ್ಷೇಂದ್ರ ಜೈನ್ ಅಂತ ಹೇಳಿದವನು ಇವತ್ತದು ಬುರುಡೆ ಕೇಸ್ ಅಂತ ಗೊತ್ತಾದ ಮೇಲೆ
ಅವನು ಜೈಲಿಗೆ ಹೋಗಲ್ಲ. ನಮ್ಮ ಧರ್ಮದ ಒಬ್ಬ ಧರ್ಮಾಧಿಕಾರಿಯನ್ನು ಒಬ್ಬ ಮುಲ್ಲ ಬಾಯಿಗೆ ಬಂದ ಹಾಗೆ ಮಾತಾಡಿದರೂ ಸಹಿತ ಅಲ್ಲಿ ಇನ್ನೊಂದು ಧರ್ಮಕ್ಕೆ ಯಾವುದೇ ಭಾವನೆಗಳ ಧಕ್ಕೆ ಆಗೋದಿಲ್ಲ, ಯಾವುದೇ ಸಂಘರ್ಷಕ್ಕೆ ಕಾರಣ ಆಗೋದಿಲ್ಲ. ಯಾಕಂದರೆ ಹಿಂದೂಗಳು ಸಹಿಷ್ಣುಗಳು. ಹಿಂದೂಗಳು ತಡ್ಕೋತಾರ್ರಿ, ಏನು ಬೇಕಾದರೂ ಹೇಳಿ ಕೇಳ್ತಾರ್ರಿ, ತಡ್ಕೋತಾರೆ ಕೇಳ್ತಾರೆ, ಏನು ಸಮಸ್ಯೆ? ಅವ್ರು ತಡ್ಕೊಳಲ್ರಿ, ದಂಗೆ ಎದ್ದು ಬಿಡ್ತಾರೆ, ಬೆಂಕಿ ಹಚ್ಚಿಬಿಡ್ತಾರೆ, ಪೊಲೀಸ್ ಸ್ಟೇಷನ್ ಅಂತಲೂ ನೋಡಲ್ಲ ಅವರು. ಬಿಡಿ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದವ್ರ ಕೇಸು ಸಹಿತ, ಕಲ್ಲು ಹೊಡೆದವ್ರ ಕೇಸ್ ಸಹಿತ ಬಿಟ್ರ. ಕೆಲವು ಅಲ್ಪಸಂಖ್ಯಾತ ಧರ್ಮೀಯರು ಮಾಡುವ ಕೆಲಸಗಳನ್ನು, ಕ್ರೈಮ್ಗಳನ್ನು, FIRಗಳನ್ನು ಸದನದಲ್ಲಿ ಕೂತು ಹಿಂಪಡಿತೀರಿ. ಹಿಂದೂಗಳ ಪರವಾಗಿ, ಹಿಂದೂ ದೇವರ ಪರವಾಗಿ, ದೇಗುಲಗಳ ಪರವಾಗಿ ನಿಂತಹ ಹಿಂದೂ ಹೋರಾಟಗಾರರು ಅಂತ ಕರೆಸಿಕೊಳ್ಳುವವರನ್ನು ರಾತ್ರೋರಾತ್ರಿ ಕರ್ಕೊಂಡೋಗಿ ಜೈಲಲ್ಲಿ ಕೂರಿಸ್ತೀರಿ. ನಿಮಗೊಂದು ವಿಕೃತ ಸಂತೋಷ, 2 ದಿನನಾದರೂ ಜೈಲಲ್ಲಿ ಇಟ್ವಲ್ಲ ಅಂತ. ಈ ಷಡ್ಯಂತ್ರ ಮಾಡಿ ಅದನ್ನು ಹಂತ ಹಂತವಾಗಿ ಮಾಧ್ಯಮದವರು ಭೇದಿಸ್ಕೊಂಡು ಬಂದು ಅವರ ಮುಖವಾಡಗಳನ್ನೆಲ್ಲ ಕಳಿಸ್ತಾ ಇದ್ರು ಸಹಿತ ನೀವು ಇಲ್ಲಿಯ ತನಕ ಆ ಷಡ್ಯಂತ್ರಕ್ಕೆ ಒಳಗಾದ, ಇವರ ಮಾತನ್ನು ನಂಬಿ, ಇವರು ಕೊಟ್ಟಂಥ ಆಮಿಷವನ್ನು ನಂಬಿ ಬಂದಂತಹ ಚಿನ್ನಯ್ಯನನ್ನು ಜೈಲಿಗೆ ಕಳಿಸ್ತೀರಿ. ಆದರೆ ಅವನನ್ನು ಯಾರು ಆಮಿಷ ಒಡ್ಡಿ ಕರ್ಕೊಂಡು ಬಂದರು, ಜಯಂತ, ಆ ಜಯಂತ ಸ್ಟ್ರೈಟ್ ಅವೇ ಹೇಳ್ದ ಮಾಧ್ಯಮಗಳ ಎದುರುಗಡೆ, ಚಿನ್ನಯ್ಯನನ್ನು ನನ್ನ ಹತ್ರ ಕಳಿಸಿದ್ದೇ ಗಿರೀಶ್ ಮಟ್ಟಣ್ಣವರಂತ. ಇಡೀ ಕರ್ನಾಟಕವನ್ನು ಅವನು ನೇರವಾಗಿ ಸುಪ್ರೀಂ ಕೋರ್ಟ್ ಲಾಯರ್ ಹತ್ರ ಬಂದ, ಅಲ್ಲಿಂದ 164 ರೆಕಾರ್ಡ್ ಮಾಡಿದ್ರು, ಅವನು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಅಂತ KV ಧನಂಜಯ ಅವರು ಹೇಳಿದ ಮೇಲೆ, ಈಗ ಕೋರ್ಟಿಗೆ ಹೋಗುವ ಮುಂಚೆ ಇವರು ಷಡ್ಯಂತ್ರದ ಭಾಗವಾಗಿ ಮಾಡಿದ್ದ ಇಂಟರ್ವ್ಯೂಗಳನ್ನು ಬಿಡ್ತಿದ್ರು ಸಹಿತ ಅವತ್ತು ಯಾಕೆ ಆ ಸುಳ್ಳನ್ನು ಹೇಳಿದ್ರಿ, ಷಡ್ಯಂತ್ರ ಯಾಕೆ ಮಾಡಿದ್ರಿ, ಹೇಗೆ ಚಿನ್ನಯ್ಯನನ್ನು ಕರ್ಕೊಂಬಂದು ನಂಬಿಸಿದ್ರಿ, ಚಿನ್ನಯ್ಯನೇ ಜೈಲಿಗೆ ಹೋದ. ಬಟ್ ಇವ್ರು ಯಾರು ಜೈಲಿಗೆ ಹೋಗಲ್ಲ. ಆದರೆ ಪುನೀತ್ ಕೆರೆಹಳ್ಳಿ ಹೋಗ್ತಾರೆ, ಯಾಕಂದರೆ ಅವರು ಧರ್ಮಸ್ಥಳದ ಪರವಾಗಿ ನಿಂತಿದ್ರು. ಮಹೇಶ್ ವಿಕ್ರಮ್ ಹೆಗಡೆ ಹೋಗ್ತಾರೆ, ಯಾಕಂದರೆ ಅವರು ಧರ್ಮಸ್ಥಳದ ಪರವಾಗಿ ನಿಂತಿದ್ರು. ವಸಂತ ಗಿಳಿಯಾರ್ ಅವ್ರ ಮೇಲೂ ಕೇಸ್ ಆಗುತ್ತೆ, ಯಾಕಂದರೆ ಅವರು ಧರ್ಮಸ್ಥಳದ ಪರ ನಿಂತಿದ್ರು. ನಾವೇನು ಮಾಡಿಲ್ರಿ, ಕೊಲೆ ಬೆದರಿಕೆ ಅಂತ ಕೇಸ್ ಕೊಡ್ತಾರೆ ನಮ್ಮ ಮೇಲೆ. ನಾಳೆ ನಮ್ಮನ್ನು ಒಳಗೆ ಹಾಕಿದ್ರೆ ಏನು ಆಶ್ಚರ್ಯ ಏನಿಲ್ಲರಿ, ಆಶ್ಚರ್ಯ ಏನಿಲ್ಲ. ಅವರು ಹೇಳ್ತಾ ಇರೋದು ಸುಳ್ಳು, ಅವರು ದಿಕ್ಕು ತಪ್ಪಿಸ್ತಾ ಇದ್ದಾರೆ, ಸತ್ಯ ಇದು ಅಂತ ತೋರಿಸ್ತಾ ಇದ್ದೀವಲ್ಲ, ಆ ಕಾರಣಕ್ಕೆ ಜೈಲಿಗೆ ಹೋಗೋದಾದರೆ ಖುಷಿಯಾಗಿ ಹೋಗೋಣ ಬನ್ನಿರಿ. ನೀವು ಪುನೀತ್ ಕೆರೆಹಳ್ಳಿಯವರನ್ನ ಮತ್ತು ಮಹೇಶ್ ವಿಕ್ರಮ್ ಹೆಗಡೆ ಅವ್ರನ್ನ ಒಳಗಡೆ ಜೈಲಲ್ಲಿ ಕೂರಿಸಿ ನೀವು ಸಂಭ್ರಮಿಸ್ತಾ ಇರ್ಬೋದು, ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ವಿಕೃತ ಆನಂದ ನಿಮ್ಗೆ ಸಿಗ್ತಾ ಇರ್ಬೋದು. ನಮಗೆ ಹೆಮ್ಮೆ ಇದೆ ರೀ, ರೇಪ್ ಮಾಡಿ ಹೋಗಿಲ್ಲ, ಷಡ್ಯಂತ್ರ ಮಾಡಿ ಹೋಗಿಲ್ಲ, ಸುಳ್ಳು ಅನನ್ಯನ ಸೃಷ್ಟಿಸಿ ಹೋಗಿಲ್ಲ, ವಿಡಿಯೋ ಮಾಡಿ ಹೋಗಿಲ್ರಿ, ಸತ್ಯ ಹೇಳಿದ್ದಕ್ಕೆ ಹೋಗಿದ್ದಾರೆ ತಾನೆ, ಹೆಮ್ಮೆ ಇದೆ. ಹೋಗಿ ಗರಿ ಕಣ್ರಿ ರೇ, ಗರಿ. ಬಟ್ ಮಾಡ್ತಾ ಇರೋ ಅನ್ಯಾಯನ ಜನ ನೋಡ್ತಾ ಇದ್ದಾರೆ. ಜನ ಕಣ್ಮುಚ್ಕೊಂಡು ಕೂತಿಲ್ರಿ, ಬರ್ಬೇಕಲ್ರಿ ಮತ್ತೊಂದು ಎಲೆಕ್ಷನ್ನು. ಕಷ್ಟ ಆಗುತ್ತೆ ಹಿಂದೂಗಳು ಬದುಕೋದು ಅನ್ನೋ ಮನಸ್ಥಿತಿ ಬಂದ್ಬಿಟ್ರೆ ಜನಕ್ಕೆ ಏನಾಗಬಹುದು? ಹೋರಾಟ ಮಾಡೋದು ತಪ್ಪೇನ್ರಿ? ದೇವಸ್ಥಾನವನ್ನು ಕೆಡುತ್ತೀನಿ ಅನ್ನೋನು ಧೈರ್ಯವಾಗಿ ಓಡಾಡ್ತಾನೆ ನೋಡಿ. ಇವರು ಮಸೀದಿಯಲ್ಲಿ ನಿಂತು ಕಲ್ಲು ಹೊಡೆದ್ರು ಅಂತಂದ್ರೆ ಅವರಿಗೆ ನೀವು ಯಾವ ತರ ಮಾಡ್ಬೇಕು ಗೊತ್ತಾ ಸಿದ್ದರಾಮಯ್ಯನವರೇ ಅಂತ ಒಂದು ಸಲಹೆ ಕೊಟ್ರೆ ಅವ್ರು ಜೈಲಿಗೆ ಹೋಗ್ತಾರೆ. ಸೀರಿಯಸ್ಲಿ ನಮ್ಮ ಧರ್ಮಾಧಿಕಾರಿಗಳಿಗೆ ಮಾತಾಡಿದ ಹಾಗೆ ಯಾವುದಾದ್ರೂ ಅಲ್ಪಸಂಖ್ಯಾತ ಧಾರ್ಮಿಕ ಭಾವನೆಯನ್ನು ನಂಬುವ ಯಾವುದೋ ಫಾದರ್ಗೋ, ಯಾವುದೋ ಮಸೀದಿಯಲ್ಲಿರುವಂಥ ಯಾರೋ ಒಬ್ಬ ಅವನು ಆ ಮಸೀದಿಯ ಹೆಡ್ಗೋ ಯಾರಿಗೋ ಮಾತಾಡ್ಬಿಟ್ರೆ ಬಿಡ್ತಾರೇನ್ರಿ? ಬದುಕಕ್ಕೆ ಸಾಧ್ಯ ಏನ್ರಿ? ಬಿಟ್ಬಿಡ್ರಿ, ಹಾಳಾಗೋಯ್ತು, ಬೇರೆ ಎಲ್ಲ ಬಿಟ್ಬಿಡಿ. ಸರ್ದನ್ ಸೆ ಜುದಾ. ಎಲ್ಲಿದ್ದೀವಿ? ಯಾವುದಕ್ಕೆ ಬಲಿಯಾಗ್ತಾ ಇದ್ದೀವಿ? ನಾವು ಬೇಸರ ಮಾಡ್ಕೊಂಡು ಖಂಡಿತವಾಗ್ಲೂ ಈ ಮಾತನ್ನು ಹೇಳ್ತಾ ಇಲ್ಲ. ನಾನು ಹೇಳ್ತೀನಲ್ಲ, ನನ್ನ ಇಬ್ಬರು ಸಹೋದರರು ಇವತ್ತು ಜೈಲಲ್ಲಿದ್ದರೂ ಸಹಿತ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ, ಒಳ್ಳೆ ಕಾರಣಕ್ಕೆ ಹೋಗಿದ್ದಾರೆ, ಧರ್ಮದ ಪರ ನಿಂತಿದ್ದಕ್ಕೆ ಹೋಗಿದಾರಲ್ಲ.
ರೀ ನೀವು ಅವ್ರಿಗೆ ಜೈಲು ಶಿಕ್ಷೆ ಕೊಟ್ಟು ಸಂಭ್ರಮಿಸ್ಬೋದ್ರಿ. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ಕಲ್ಲು ಹೊಡೆದ್ರಲ್ಲ ಗಣಪ, ಅವ್ರು ಕೊಡೋ ಶಿಕ್ಷೆ ಬಹಳ ಭಾಳ ಸ್ಟ್ರಾಂಗ್ ಇರುತ್ತೆ. ನನ್ನಿಬ್ಬರು ಸಹೋದರರಿಗೂ ಅವರೆಲ್ಲರ ಅಭಯ ಇದೆ. ಹೋಗಿ ಬಾರೋ 2 ದಿನ. ಕೃಷ್ಣ ಪರಮಾತ್ಮ ಹೇಳಲ್ವೇನ್ರಿ, ನಾನು ಹುಟ್ಟಿದ್ದ ಜಾಗಕ್ಕೆ ಹೋಗಿ ಬರಲ್ಲೇನೋ ನೀನು, ಹೋಗಿ ಬಾರೋ 2 ದಿನ, ನನ್ನ ತವ್ರು ಕಣೋ. ತಪ್ಪೇನ್ರಿ, ಮಾಡಿ. ನೀವು ಮಾಡುವ ಪ್ರತಿಯೊಂದನ್ನು ಯಾವ ದೃಷ್ಟಿಯಲ್ಲಿ ತಗೋಬೇಕು, ಯಾವ ದೃಷ್ಟಿಯಲ್ಲಿ ನೋಡಬೇಕು ಅನ್ನೋದು ನಮಗೆ ಗೊತ್ತಿದೆ. 30 ವಾರಗಳ ಕಾಲ ಬಂದ ಅಷ್ಟು ನೆಗೆಟಿವ್ ಕಮೆಂಟ್ಗಳನ್ನು, ಹೀನಾಮಾನ ಮಾತುಗಳನ್ನು, ಕುಟುಂಬ ಅಂತ ನಮ್ಗಳ ಕುಟುಂಬ ಬಿಡಲಿಲ್ಲ, ಅಕ್ಕ ತಂಗಿರು ಬಿಡಲಿಲ್ಲ, ಹೆಂಡತಿ ಮಕ್ಕಳನ್ನು ಬಿಡಲಿಲ್ಲ, ಫ್ಯಾಮಿಲಿನ ಬಿಡಲಿಲ್ಲ, ಸ್ನೇಹಿತರನ್ನು ಬಿಡಲಿಲ್ಲ, ತಂಗಿ ಅಂತ ಜೊತೆಗೆ ನಿಂತವಳನ್ನ ಹೆಂಡತಿ ಮಾಡಿಬಿಟ್ರಿ. ಯಾರೋ ಫ್ರೆಂಡ್ ಅಂದ್ಕೊಂಡು ಮಾತಾಡಿಸಿ ಪೋಸ್ಟ್ ಹಾಕಿದ್ರೆ ಅವಳ ಜೊತೆಗೆ ಮಾರ್ಕ್ ಮಾಡಿ ಫೋಟೋಸ್ಗಳನ್ನು ಹಾಕಿದ್ರಿ. ಅವ್ರ ಮೇಲೆಲ್ಲ ಕೇಸ್ ಇಲ್ಲ ರೀ, ಅವರೆಲ್ಲ ಜೈಲಿಗೆ ಹೋಗಲ್ಲ. ಕೇಳಿದ್ರೆ ಸರ್ಕಾರ ನಮ್ಮದು ಅಂತಾರೆ, ಸರ್ಕಾರ ನಮ್ಮದು ಅಂತಾರೆ. ಹಾಗಾದರೆ ನಮಗೆ ಎಲ್ಲಿಗೋ ಕೇಳೋಣ ಸ್ವಾಮಿ, ನಾವು ಯಾವ ಸರ್ಕಾರಕ್ಕೆ ಕೇಳೋಣ? ಗೊತ್ತಿಲ್ಲ. ಈಗಲೂ ಮುಂದೆ ಏನು ಮಾಡ್ತಿರೋ, ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇದೆಯೋ, ಯಾಕೆ ಮಾಧ್ಯಮಗಳಲ್ಲಿ ಬರ್ತಾ ಇದೆ SIT ಮಂದಗತಿಯಲ್ಲಿ ಸಾಕ್ತಾ ಇದೆ, ಏನು ಉದ್ದೇಶ? ವಿ ಡೋಂಟ್ ನೋ. ಅವ್ರುಗಳು ನೋಡಿದ್ರೆ ಪ್ರತಿದಿನ ಬರ್ತಾರೆ, ವಿಡಿಯೋ ಮಾಡ್ತಾರೆ. ರೀ, ಷಡ್ಯಂತ್ರದ ಭಾಗ ಅವರು. ಷಡ್ಯಂತ್ರ ಅಂತ ನಾನು ಯಾಕೆ ಧೈರ್ಯವಾಗಿ ಹೇಳ್ತೀನಿ? ಅದನ್ನು ನಮ್ಮ DCM ಹೇಳ್ಕೊಟ್ಟಿರೋದು, ಅವ್ರು ಹೇಳಿದ್ದು ನನಗೆ. ಆ್ಯಂಡ್ ಕಣ್ಣೆದುರುಗಡೆ ಕಾಣಿಸ್ಬಿಡ್ತಲ್ರಿ, ಜಯಂತ್ ಬಂದು ಹೇಳ್ಬಿಟ್ನಲ್ರಿ, ಪರಿಚಯ ಇತ್ತು, ಇವರೇ ಕರ್ಕೊಂಬಂದಿದ್ದು, ನಮ್ಮನೆಲ್ಲೇ ಇಟ್ಕೊಂಡಿದ್ದೆ. ಗೊತ್ತಾಗಿಯೋ ಹೊರಗಡೆ ಇದ್ದಾರಲ್ರಿ, ಬೆಳ್ತಂಗಡಿಯ ಸ್ಟೇಷನ್ ಎದುರುಗಡೆ ನಗಾಡ್ಕೊಂಡು ಫೋಟೋ ತೆಗೆಸ್ಕೋತಾರಲ್ರಿ. ಏನ್ರಿ ಧೈರ್ಯ ಅವ್ರಿಗೆ? ಧರ್ಮದ ಪರವಾಗಿ ನಿಂತವರು, ನಮ್ಮ ದೇವರ ಪರವಾಗಿ ನಿಂತವರು ಜೈಲಲ್ಲಿ. ಹಾಕ್ರಿ, ಹುಡುಕ್ರಿ. ನಿಮ್ಮ ಅಂಚಿ ಮಿಂಚಿ ಕಾವಲ್ ಚುಂಚಿಲಿ ಇನ್ನೂ ಯಾವ್ಯಾವ ಬೆರಳುಗಳು ಎಲ್ಲೆಲ್ಲಿ ಇಡಬೇಕು ಅನಿಸುತ್ತೆ ಇಡಿ. ನೀವು ಬಗ್ಗಿಸಿದಷ್ಟು ನಾವು ಹಿಗ್ಗುತ್ತೇವೆ, ನೀವು ಕುಗ್ಗಿಸಿದಷ್ಟು ನಾವು ಎತ್ತರಕ್ಕೆ ಬೆಳೆಯುತ್ತೇವೆ. ಯಾಕಂದರೆ ನಮ್ಮ ಜೊತೆಗಿರೋದು ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಶಕ್ತಿ. ಹೆದರಿಸಬಹುದು, ಭಯಪಡಿಸಬಹುದು, ಆದರೆ ಭಯಪಡುವವರೂ ಇಲ್ಲ, ಹೆದರುವವರೂ ಇಲ್ಲ, ಕುಗ್ಗುವವರೂ ಇಲ್ಲ, ಬಗ್ಗುವವರೂ ಇಲ್ಲ. ಮತ್ತೆ ಹೇಳ್ತಿದ್ದೇನೆ, ಕಾರಣವೇನೇ ಕೊಟ್ಟು ನೀವು ಮಹೇಶ್ ವಿಕ್ರಮ್ ಹೆಗಡೆ ಅವರನ್ನು ಮತ್ತು ಪುನೀತ್ ಕೆರೆಹಳ್ಳಿ ಅವರನ್ನು ಒಳಗಡೆ ಹಾಕಿದ್ರೂ ಕೂಡ ಕಾನೂನಾತ್ಮಕವಾಗಿಯೇ ನೀವು ನೋಡಿ, ಕಾನೂನಿನ ಬಗ್ಗೆ ಎಲ್ಲರಿಗೂ ಅರಿವಿದೆ. ನೀವು ಮನಸ್ಸು ಮಾಡಿದರೆ ಷಡ್ಯಂತ್ರದ ಭಾಗವಾಗಿರೋ ಗ್ಯಾಂಗನ್ನು ಯಾವಾಗಲೂ ಒದ್ದು ಒಳಗಡೆ ಒಬ್ಬೊಬ್ಬರು ಹಾಕ್ಬೋದಿತ್ತು. ನೀವು ಹಾಕಲ್ಲ, ನೀವು ಹಾಕಿಲ್ಲ. ಆದರೆ ಯಾರ್ಯಾರು ಧರ್ಮಸ್ಥಳದ ಪರವಾಗಿ ನಿಂತಿದ್ರು ಅವ್ರನ್ನ 1 by 1 ಬೇರೆ ಬೇರೆ ರೀತಿಯಲ್ಲಿ ಕನೆಕ್ಟ್ ಮಾಡಿ ಒಳಗಡೆ ಹಾಕುವ ಕೆಲಸವನ್ನು ಮಾಡ್ತಾಯಿದ್ದೀರಿ. ಓಕೆ, ನಡೀಲಿ. ರಾಜ್ಯದ ಜನ ಇದನ್ನು ನೋಡ್ತಾ ಇದ್ದಾರೆ, ನೋಡ್ತಾರೆ. ಭಾಳ ಅಪಾರವಾದ ಅಭಿಮಾನದೊಂದಿಗೆ ಹೇಳ್ತಿದ್ದೀನಿ, ಏನು ನಡೀತಿದೆ ಅದು ಸರಿಯಲ್ಲ. ಇದು ಬೂಮರಾಂಗ್ ಆಗಬಹುದು, ತಲೆಯಲ್ಲಿಟ್ಕೊಳ್ಳಿ. ಬಟ್ ಒನ್ಸ್ ಅಗೈನ್ ಮುಗಿಸೋಕೆ ಮುಂಚೆ ಹೇಳ್ತೀನಿ, ನನ್ನ ಸಹೋದರರಿಬ್ಬರು ಧರ್ಮದ ಪರವಾಗಿ ನಿಂತಿದ್ದಕ್ಕೆ ಜೈಲಲ್ಲಿದ್ದಾರೆ, ಕೃಷ್ಣನ ತವರು ಮನೆ ನೋಡಲಿಕ್ಕೆ. ಜೈ ಅಣ್ಣಪ್ಪ, ಜೈ ಮಂಜುನಾಥ, ಜೈ ಹಿಂದ್, ಜೈ ಹಿಂದೂ ಧರ್ಮ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.